ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಆಷಾಢದ ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ. ತುಂಬ ವಿಶೇಷವಾದ ದಿನ ಇದೆ. ಇವತ್ತು ಸಿಂಪಲ್ಲಾಗಿ ಮನೆಯಲ್ಲಿ ಯಾವುದೇ ರೀತಿ ದೃಷ್ಟಿ, ಕೆಟ್ಟ ಕಣ್ಣುಗಳು ಅದೆಲ್ಲ ಹೋಗ್ಲಾಡಿಸ್ಬೇಕು ಅಂದರೆ ಒಂದು ವಿಶೇಷವಾಗಿ ಸಿಂಪಲಾಗಿ ಒಂದು ಪೂಜೆನ ಮಾಡ್ಕೊಳ್ಬೇಕು ಅಂತ ನಾನು ದೊಡ್ಡವರಿಂದ ತಿಳ್ಕೊಂಡೆ. ಸೊ ಅವ್ರ ಮಾತಿನ ಪ್ರಕಾರ ನಾನು ಮಾಡ್ತಾಯಿದ್ದೀನಿ. ಹೇಗೆ ಈ ಪೂಜೆನ ಮಾಡ್ತೀನಿ ಅಂತ ನಿಮಗೂ ಹೇಳ್ತೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಈ ದಿನದಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ನೀವು ಈ ಪೂಜೆನ ಮಾಡ್ಕೊಳ್ಬೋದು. ನಿಮಗೆ ನಂಬಿಕೆ ಇದ್ದು ಈ ರೀತಿ ಮಾಡ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಈ ಪೂಜೆನ ಮಾಡ್ಕೊಳ್ಳಿ. ನಾನು ತೋರಿಸ್ತೀನಿ. ನಾನಿಲ್ಲಿ ಬಾರ್ಲಿಯಿಂದ ಪಾಯಸನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಾರ್ಲಿನ ಚೆನ್ನಾಗಿ ಹುರಿದುಬಿಟ್ಟು ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಬೆಲ್ಲನೂ ಏಲಕ್ಕಿ ಪುಡಿ ಹಾಕಿದ್ರೆ ದೇವ್ರ ನೈವೇದ್ಯಕ್ಕೆ ಪಾಯಸ ಸಿದ್ಧ ಆಗುತ್ತೆ. ಪೂಜೆ ಎಲ್ಲ ಈ ರೀತಿ ದೀಪ ಎಲ್ಲ ಹಚ್ಚಿ ಎಲ್ಲ ಮಾಡಿಕೊಂಡು ಆಗಿದ ನಂತರ ಹೊಸ್ಲತ್ರ ಹೋಗಿಬಿಟ್ಟು ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಅದಕ್ಕೆ ಕುಂಕುಮನ ಹಚ್ಕೊಂಡು ಹೊಸ್ಲತ್ರ ಇಟ್ಕೊಬಿಡಬೇಕು. ಅದಾದ ನಂತರ ಕರ್ಪೂರದ ಒಂದು ಪ್ಲೇಟಲ್ಲಿ ಇರ್ಬೋದು, ಯಾವುದ್ರಲ್ಲಾದರೂ ಸರಿ, ಈ ರೀತಿ ಮನೆ ಮಧ್ಯಭಾಗದಲ್ಲಿ ಇಟ್ಬಿಟ್ಟು ಕರ್ಪೂರ ಒಂದು 5 ಕರ್ಪೂರ ಹಾಕಿ ಬಿಳಿ ಸಾಸಿವೆನ ಹಾಕಿ ಅದು ಕಂಪ್ಲೀಟ್ ಆಗೋವರೆಗೂ ಉರಿಯೋದಕ್ಕೆ ಬಿಟ್ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಮನೇಲಿರೋ ನೆಗೆಟಿವ್ ಎನರ್ಜಿ, ದೃಷ್ಟಿ ಎಲ್ಲ ಹೋಗುತ್ತೆ ಅಂತ ಒಂದು ನಂಬಿಕೆ. ಮನುಷ್ಯನ ಕಣ್ಣಿಗೆ ಮರನೇ ಮುರಿದೋಗುತ್ತೆ ಅಂತ ಇನ್ನೆಲ್ಲ ನಾವ್ಯಾವ ಲೆಕ್ಕ ಅಂತ ದೊಡ್ಡವ್ರು ಹೇಳಿರೋದನ್ನ ನಾವು ಕೇಳಿಸ್ಕೊಂಡಿದ್ದೀವಿ ಅಲ್ವಾ. ಸೊ ಈ ರೀತಿ ಚಿಕ್ಕ ಪುಟ್ಟ ಪೂಜೆಗಳು, ಅನುಷ್ಠಾನಗಳು, ಆಚರಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಈ ಕೆಟ್ಟ ದೃಷ್ಟಿಯಿಂದ ತಪ್ಪಿಸ್ಕೋಬೋದು ಅನ್ನೋದು ಒಂದು ನಂಬಿಕೆ ಅಷ್ಟೇ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.